ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಹ್ಯಾಮ್. ಸೊ ನಾವು ಇವತ್ತು ಬಂದಿರುವಂತಹ ವಿಷಯ ಏನಂದ್ರೆ ಮಾ ಇಂಟಿ ಬಂಗಾರಂ ಅಂತ ಹೇಳಿ ಒಂದು ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ನಮ್ಮ ಸಮಂತ್ ಅವ್ರದ್ದು. ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಡೈರೆಕ್ಷನ್ ಬಂದ್ಬಿಟ್ಟು ನಂದಿನಿ ರೆಡ್ಡಿ ಅವರು ಬೇಬಿ ಅಂತ ಮುಂಚೆ ತೆಗ್ದಿದ್ರು ಸಮಂತ ಕಾಂಬಿನೇಷನ್ ಅಲ್ಲಿ. ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನೋಡಿದಿರಾ? ಅವರು ಹನುಮಾನ್ ಹೀರೋ. ಜಾಸ್ತಿ ಮೂವೀಸ್ ಆಕ್ಚುಲಿ ಫೇಮಸ್ ಲೈಕ್ ಹಿಟ್ ಮೂವೀಸ್ ಇದೆ. ಪ್ರೊಡ್ಯೂಸರ್ಸ್ ನಾನು ಹೇಳ್ದಲ್ಲ, ಪ್ರಾಜೆಕ್ಟ್ ಬಂದ್ಬಿಟ್ಟು ಅವರೇ ಲೀಡ್ ಮಾಡ್ತಿದಾರಂತ. ಪ್ರೊಡ್ಯೂಸರ್ಸ್ ಖಂಡಿತ ಅವರೇ ಇರ್ತಾರೆ. ಮೂವೀಸ್ ರಾಜ್ ನಿಂಡುಮೂರು ಮತ್ತೆ ಸಮಂತ. ರಾಜ್ ನಿಂಡುಮೂರು ಯಾರು ಅನ್ಕೊಂಡಿದ್ರ? ಅವ್ರ ಹಸ್ಬೆಂಡ್ ಅಲ್ಲ, ಅದಕ್ಕಿಂತ ಮುಂಚೆ ಗೊತ್ತಿಲ್ವೇ? ಫ್ಯಾಮಿಲಿ ಮ್ಯಾನ್. ಓ, ಸೀರೀಸ್ ಪ್ರೊಡ್ಯೂಸ್ ಮಾಡಿದವ್ರೇನಾ? ಡೈರೆಕ್ಟರಾ? ಓಕೆ. ಡಿಕೆ ರಾಜ್ ಅಂಡ್ ಡಿಕೆ ಅಂತ ಬರುತ್ತಲ್ವಾ, ಅದ್ರಲ್ಲಿ ರಾಜ್ ಯಾರು? ಓಕೆ, ವಿಷಯ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ಇಲ್ಲ ಗೊತ್ತಿರ್ಲಿಲ್ಲ. ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್, ಮೇನ್ ಮ್ಯೂಸಿಕ್ ಸಂತೋಷ್ ನಾರಾಯಣ್. ಕಲ್ಕಿಯಲ್ಲಿ ಮಾಡಿರೋರು. ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ BGM. ಸೊ ಲೆಟ್ಸ್ ವಾಚ್. ಓಕೆ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. చూసినట్టున్నదే నీ పేరేమి? నీదే ఊరు? నేనెవరో నీకు తెలుసా? అసలు నేనెవరో నీకు తెలుసా? రెండేళ్ల నుంచి ఇంట్లో వాళ్ళు పిలుస్తారేమో అని పాపం ఆయన ఎంత ఎదురు చూసారో తెలుసా? గాలి పట్టాలి దిగంత్ ఏదో దొంగను పట్టుకొని అడిగినట్టు అడిగినారు క్వశ్చన్లు. నాకు కాదు, తులసికి. మా చిన్న కోడలు, మా ఇంటి బంగారం. ఒక కోడలికి ఎన్ని లక్షణాలు ఉండాలి? ఉత్తమ మహిళలాగా అందంగా ఉండాలి, సౌమ్యంగా ఉండాలి, పద్ధతిగా ఉండాలి, వంట చేయాలి, పాట పాడాలి. కానీ నాకు ఇదేమీ రావే. ఒక్కటైతే నాకు ఉండండి, నా ప్రాణం అడ్డు పెట్టైనా నా ఫ్యామిలీకి ఏం కాకుండా చూసుకుంటా. లెట్స్ కమ్ ఆన్. జూన్ 19th. హీరో అయినా హౌస్ వైఫ్ అయినా డైలాగ్ కరెక్ట్ గా పడిందంటే ఎవడైనా బెదరాల్సిందే. అట్లానే ఉన్నావు. మనమేదో మనకి తెలుసు, కానీ ప్రపంచానికి ఏం కావాలో అదే చూపిస్తాం. కాంతాರಲ್ಲಿ ರಾಜಾ ಇದ್ದಾರಲ್ಲ, ಅದೇ. మీ ఫ్యామిలీకి చెప్పి ఉంటావు కదా? చెప్పావు కదా? ఒక్కొక్కరిని కొడతాను చూడు, ప్రేమతో అబ్బా. చట్నీ. ಯಪ್ಪ, ಸ್ಟೋರಿ ಲೈನ್ ಸಖತ್ತಾಗಿದೆ ಆಕ್ಚುಲಿ. ಇನ್ಸ್ಪೈರಿಂಗ್ ಆಗಿದೆ ಅನ್ಸುತ್ತೆ. ನಿಮ್ಗೆ ಏನಾದ್ರೆ ಲೈಕ್ ಒಂದು ಫ್ಯಾಮಿಲಿ, ನಾರ್ಮಲ್ ಫ್ಯಾಮಿಲಿ, ಅವ್ರ ಹುಡುಗಿ ಡಿಸ್ಟೆನ್ಸ್ ಅಲ್ಲಿ ಎಲ್ಲ ಏನಂತಾರೆ ಮುಂಚೆ ಸ್ಟಡಿ ಎಲ್ಲ ಮುಂಚೆ ಕೆರಿಯರ್ ಲೈಫ್ ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮನೆ ಬಂದ್ರೆ ನಾರ್ಮಲ್ ಟ್ರೆಡಿಷನಲ್ ಫ್ಯಾಮಿಲಿ ತರ. ಇದು ಫುಲ್ ವುಮನ್ ಓರಿಯೆಂಟೆಡ್. ಒಂಥರ ಏನ್ ಹೇಳ್ಬೇಕಂದ್ರೆ, ಇವ್ರು ಏನ್ ಹೇಳ್ಬೇಕಂತಂದ್ರೆ, ಒಂದು ಮರ್ಯಾದ ರಾಮನ ತರ ಮನೆಯೊಳಗೆ ಒಂಥರ, ಮನೆ ಹೊರಗೆ, ಮನೆಯಿಂದ ಕಾಲ್ ಹೊರಗೆ ಇಟ್ಟಿದ್ಮೇಲೆ ಒಂಥರ ಆ ತರ ಫುಲ್ ಮಾಸ್ ಇದೆ. ಅದೇ ಸ್ಟೋರಿ ಲೈನ್ ಎಕ್ಸೈಟಿಂಗ್ ಇದೆ. ಅದೇ ಒಬ್ಬ ಹುಡುಗಿ ಅವ್ರ ಗಂಡನ ಮನೆಗೆ ಹೋದಾಗ ಯಾವ ತರ ಏನ್ ಚೇಂಜಸ್ ಆಗುತ್ತೆ ಅನ್ನೋ ಸ್ಟೋರಿ ಲೈನ್ ತಗೊಂಡ್ ಬಂದಿದ್ದಾರೆ. ಆದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಒಂದು ತಗೊಂಡ್ ಬಂದಿದ್ದಾರೆ. ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಆಕ್ಷನ್
ಯಾವ ತರ ಅಂತ ತೋರಿಸಿದಾರೆ ಶಾರ್ಟ್ಸ್ ಅಲ್ಲಿ, ಅದೇ ಯಾವ ತರ ಅಂತ ಗೊತ್ತಾಗುತ್ತೆ. ಇನ್ನೊಂದು ಏನಂದ್ರೆ ದಿಗಂತ್ ಅವ್ರು ಇದಾರೆ ಅದರಲ್ಲಿ. ಅದು ಗಾಳಿಪಟ ಅಲ್ಲಿ ಹೀರೋ ಮಾಡಿರೋ. ಇನ್ನೊಂದು ಹೇಳ್ಬೇಕು, ಕಾಂತಾರದಲ್ಲಿ ರಾಜ ಆಗಿ ಮಾಡಿರೋರು ಅವರು ಮಾಡಿದ್ದಾರೆ. ಕರ್ನಾಟಕದಿಂದ ಇಬ್ರು ನಟರು ಮಾಡಿದ್ದಾರೆ ಅನ್ಸುತ್ತೆ. ಲಾಸ್ಟ್ ಹೋಳಿ ಸೆಲೆಬ್ರೇಷನ್ ಅಲ್ಲಿ ನಮ್ಮ ಸಾಗರದಲ್ಲೇ ಇದ್ರು ಅವರು, ಸಮಂತ್ ಅವರು. ಹೌದಾ? ಅದ್ರದ್ದು ವಿಡಿಯೋ ವೈರಲ್ ಆಗಿತ್ತು. ಮೋಸ್ಟ್ಲಿ ಕೆಲವು ನಮ್ ಸೈಡೇ ತಗೊಂಡಿದ್ದಾರೆ ಅವರು. ಕೆಲವು ಶಾರ್ಟ್ಸ್ ಅಲ್ಲೇ ಶೂಟ್ ಮಾಡಿದ್ದಾರೆ ಅನ್ಸ್ತಾ ಇದೆ. ಕೆಲವು ಶಾರ್ಟ್ಸ್ ಅಲ್ಲ, ಮೋಸ್ಟ್ ಆಫ್ ದ ಶಾರ್ಟ್ಸ್ ಮೇ ಬಿ ಅಲ್ಲೇ ಶೂಟ್ ಮಾಡಿರ್ಬೋದು. ಆದ್ರೆ ಫಿಲಿಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಲೊಕೇಶನ್ಸ್ ಅಂತ. ಅದು ಸ್ಟೋರಿ ಲೈನ್ ಅದ್ ಹೆಂಗ್ ತಗೊಂಡೋಗ್ತಾರೆ ನೋಡ್ಬೇಕು ಆಕ್ಚುಲಿ. ಹೌದು. ಅವ್ರು ಮುಂಚೆ ಏನಾಗಿದ್ರು, ಮುಂಚೆ ಅಸಸಿನ್ ಆತರ ಏನಾರು ಆಗಿದ್ರ ಏನಂತ ಗೊತ್ತಿಲ್ಲ. ಒಂಥರ ಯಾವ ತರ ಹೇಳ್ಬೇಕಂದ್ರೆ, ಮುಂಚೆ ಅನುಷ್ಕಾ ಅವ್ರು ಮಾಡ್ತಿದ್ರು ನೋಡಿ, ಹೀರೋ ಓರಿಯೆಂಟೆಡ್ ತರ, ಆ ತರ ಇಲ್ಲಿ ಅಟೆಂಪ್ಟ್ ಮಾಡಿದ್ದಾರೆ. ಅರುಂಧತಿ ತಗೊಂಡು, ಅರುಂಧತಿ ಫುಲ್ ಹೀರೋಯಿನ್ ಓರಿಯೆಂಟೆಡ್ ಮೂವಿ. ಆದ್ರೆ ಈಗ ಈ ಜನರೇಷನ್ ಅಲ್ಲಿ ಸ್ಟೋರಿ ಡಿಪೆಂಡ್ಸ್. ಇದು ಹೆಂಗೆ ಹೀರೋ ಅಂತ ಏನೂ ಇಲ್ಲ. ಅಲ್ಲ, ಇದು ಹೆಂಗೆ ಅಂದ್ರೆ ಇವಾಗ ಫ್ಯಾಮಿಲಿ ಮ್ಯಾನ್ ಅಲ್ಲಿ ಬರ್ತಾರಲ್ಲ, ಅವ್ರದ್ದು ಒಂದು ಕ್ಯಾಮಿಯೋ ಇದೆಯಲ್ಲ, ಅದನ್ನೇ ಇಲ್ಲಿ ಶಿಫ್ಟ್ ಮಾಡ್ದಂಗಿದೆ ಆಕ್ಚುಲಿ. ಅದ್ರಲ್ಲೂ ಸೇಮ್ ತಾನೆ, ಇದೇ ತರನೇ. ನೆಕ್ಸ್ಟ್ ಅವ್ರ ಮ್ಯಾರೇಜ್ ಆದ್ಮೇಲೆ ಈ ತರ ಬರುತ್ತೆ ಸಿಚುವೇಶನ್ ಅಂತ. ಅದೇ ಹುಡುಗ ಸೈಡ್, ಇದು ಹುಡುಗಿ. ಅದೇ ಅದು ಒಂಥರ ಒಳ್ಳೆ ಲಾಜಿಕ್. ನಾವು ನಮಗೂ ಯೋಚನೆ ಬಂದಿಲ್ಲ. June 19th, 2026 ರಿಲೀಸ್ ಆಗ್ತಾ ಇದೆ ಮೂವಿ. ಸೊ ನೋಡೋಣ ಹೇಗ್ ಬರುತ್ತೆ ಅಂತ ಹೇಳಿ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.